ಓದಿ ನೋಡಿದೆ ಶಾಸ್ತ್ರವ ಬೊಮ್ಮನ ಚತುರ್ವೇದ ಪುರಾಣ ಸ್ತೋತ್ರವ ಬೊಮ್ಮನ ಚತುರ್ವೇದ ಪುರಾಣ ಸ್ತೋತ್ರವ ಮೇಧಿನಿಯೋಳು ವಿಕ್ರಮಾಗ್ರಣಿಯಮಿಸಿ ಮೇಧಿನಿಯೋಳು ವಿಕ್ರಮಾಗ್ರಣಿಯಮಿಸಿದೆ ಸಾಧಿಸಿ ಬೊಮ್ಮನ ಶಿವನ ಒಲಿಸಿಕೊಂಡೆ ಸಾಧಿಸಿ ಬೊಮ್ಮನ ಶಿವನ ಒಲಿಸಿಕೊಂಡೆ ಮತಿವಂತ ಕಳನೆ ಕೇಳು ಹೆಂಗೋಲೆ ಇದು ಹಿತವೇನೋ ನಿನಗೆ ಪೇಳು. ನಿನ್ನ ಹೆಸರು ಮೇಘನಾದ ಎನ್ನುವುದೇ ಲೋಕಕ್ಕೆ ಮರೆತು ಹೋಗಿದೆ. ಯಾಕೋ ಇಂದ್ರಜಿತು ಎನ್ನುವುದಷ್ಟು ಖ್ಯಾತವಾಗಿದೆ. ಹೀಗೆ ನಿನ್ನದಾದಂಥ ಯೋಗ್ಯತೆಯಿಂದಲೇ ನೀನು ದಕ್ಷಿಸಿಕೊಂಡ ಹೆಸರು ಅಷ್ಟು ಪ್ರಖ್ಯಾತವಾಗಿದೆ. ಇಂದ್ರಜಿತು, ನೀನು ಶಾಸ್ತ್ರಗಳನ್ನು ಓದಿದವ, ವೇದಗಳನ್ನು ಅಭ್ಯಾಸ ಮಾಡಿದವ, ಸ್ತೋತ್ರಗಳನ್ನು ಪಠಣ ಮಾಡಿದವ, ಕೇವಲ ಬಾಯಿಪಾಠ ಮಾಡಿದ್ದಲ್ಲ, ಅದನ್ನು ಅರ್ಥ ಮಾಡಿಕೊಂಡವ, ಅದರ ಉಪಯೋಗವನ್ನು ತಿಳಿದುಕೊಂಡವ. ಆ ತಿಳಿವಳಿಕೆಯ ಬಲದಿಂದಲೇ ಹರಬ್ರಹ್ಮಾದಿಗಳಿಂದ ಅವರ ಒಲಮೆಯ ಪಾತ್ರವಾಗಿ ವರವನ್ನು ಪಡೆದವ. ಇಂಥ ನೀನು ನಿನ್ನ ಯೋಗ್ಯತೆ ಎಷ್ಟು ಎತ್ತರದ್ದು. ಇಂಥ ಹೀನ ಕಾರ್ಯ ಮಾಡಿದರೆ ನಿನ್ನ ವ್ಯಕ್ತಿತ್ವ ಉಳಿಯುವುದಿಲ್ಲ, ನಿನ್ನ ಕುಲದ ಮರ್ಯಾದೆ ಉಳಿಯುವುದಿಲ್ಲ, ನಿನ್ನ ಹಿರಿಯರು ಸಾಧಿಸಿಕೊಂಡು ಬಂದಂಥ ಶ್ರೇಯಸ್ಸು ನಶಿಸಿ ಹೋಗುತ್ತದೆ. ಅಷ್ಟಕ್ಕೆಲ್ಲ ಕಾರಣವಾದಂಥ ಅಬಲೆಯಾದಂಥ ಈ ಹೆಣ್ಣಿನ ಕೊಲೆಯನ್ನು ಮಾಡುವ ಕಾರ್ಯಕ್ಕೆ ಮನಸ್ಸು ಮಾಡದೆ ನಿನಗೆ ತೋರ್ತೀತೆ ಇದ್ರೆ ಬಾ, ನಮ್ಮಂಥವ್ರಲ್ಲಿ ತೋರಿಸು, ಹೊರತು ಈ ಪಾಪದ ಕಾರ್ಯ ಮಾಡಲಿಕ್ಕೆ ಹೋಗಬೇಡ. ಮರ ಹಾರುವ ಮರ್ಕಟಗೆ 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 ಈ ಪರಿ ಕಲಿಸಿದ ಜಾತಿನಾಗೆ ಈ ಪರಿ ಕಲಿಸಿದ ಜಾತಿನಾಗೆ ಮರ ಹಾರುವ ಮರ್ಕಟಗೆ ಮರ ಹಾರುವ ಮರ್ಕಟಗೆ ಈ ಪರಿ ಕಲಿಸಿದ ಜಾತಿನಗೆ ಈ ಪರಿ ಕಲಿಸಿದ ಜಾತಿನಗೆ ಈ ಪರಿ ಕಲಿಸಿದ ಜಾತಿನಗೆ ಧರಣಿ ಜಯಂ ಖಳ್ಳವಂಶ ಧರಣಿ ಜಯಂ ಖಳ್ಳವಂಶ ಸಸಿ ರೀತು ಮಾಟೆನು ಧ್ವಂಸ. ಹನುಮಂತ, ಇಂದ್ರಜಿತ್ತು, ಎಷ್ಟೆಲ್ಲ ಮಾತಾಡಿದ್ಯೋ ಮಹಾರಾಯ. ನಿಜವಾಗ ನೀನು ನನಗಿಷ್ಟೆಲ್ಲ ಮಾತಾಡಬೇಕಾಗಿತ್ತು. ಛೇ ಛೇ, ಪರಿಸ್ಥಿತಿ ನಾನು ಆಡುವಲ್ಲಿವರೆಗೆ ಬಂದು ಹೋಯ್ತು ಅಂತ. ಇವಳನ್ನ ಕಡಿಬೇಡ. ಇವಳು ಅಬಲೆ, ಇವಳು ಅಬಲೆ ಹೌದು. ಏನೋ ಸಾಮಾನ್ಯ ಹೆಣ್ಣಲ್ಲ ಇವಳು. ಸಾಮಾನ್ಯ ಹೆಣ್ಣಾದ್ರೆ ನೀನು ಹೇಳುವಂಥ ಮಾತನ್ನು ಒಪ್ಪಬಹುದಿತ್ತು. ನೀವು ಪೂಜಿಸುವಂಥ ರಾಮನ ಹೆಂಡತಿ. ಹೆಣ್ಣು ಯಾರಿಗಾದರೂ ಅಬಲೆಯೇ, ಆದರೆ ರಾಮನ ಹೆಂಡತಿ ವಿಷಯ ಬೇರೆ. ಅವಳು ಅಬಲೆಯಲ್ಲ. ಇಡೀ ಈ ಎಲ್ಲ ರಕ್ಕಸ ಕುಲದ ನಾಶಕ್ಕೆ ಅವಳು ಕಾರಣ. ಹೆಣ್ಣನ್ನು ಶಿಕ್ಷಿಸಬಾರದು, ನೋಯಿಸಬಾರದು ಎನ್ನುವುದನ್ನು ಇವತ್ತು ನಿನಗೆ ನೆನಪಾಗಿ ಹೇಳ್ತಾ ಇದ್ದೀಯ. ಅಂದು ನಮ್ಮವರಾದಂಥ ರಕ್ಕಸರಲ್ಲಿ ತಾಟಕಿಯನ್ನು ಕೊಲ್ಲುವಾಗ
ನಿನ್ನ ರಾಮನಿಗೆ ಹೆಣ್ಣು ಅಂತ ಅನಿಸಲಿಲ್ಲ. ಹ್ಮ್ ನಮ್ಮ ಅತ್ತೆ ಶೂರ್ಪನಖಿಯ ಹ್ಮ್ ಮೂಗನ್ನ ಕೊಯ್ಯುವಾಗ ಹ್ಮ್ ಏನು ಅನಿಸಲಿಲ್ಲ. ಆಗಲೂ ರಾಮಚಂದ್ರ ಹೆಣ್ಣು ಶಿಕ್ಷಾರ್ಹಳೆ ಹೊರತು ವಧಾರ್ಹಳಲ್ಲ ಅಂತ ತೋರಿಸ್ಕೊಟ್ಟಿದ್ದಾನೆ. ಹೌದು ಹೌದು, ಆಗಲೂ ಹಾಗೆ. ಹ್ಮ್ ತಾಟಕಿ ಮತ್ತೆ ಬದುಕಿ ಬರಲಿಲ್ಲ. ಏನು ಮಾಡೋಣ, ಹನುಮಂತ. ವಿಶ್ವಾಮಿತ್ರರಂತ ಮಹಾಜ್ಞಾನಿಗಳು ಗುರುಗಳಾಗಿರುವಾಗ ಅವರ ಮಾತನ್ನು ಮನ್ನಿಸುವುದು ಹೇಗೆ ಅಂತ ವಿನಯ ಅಂದ್ರೆ ಏನು ಎಂದು ರಾಮಚಂದ್ರ ತನ್ನ ವ್ಯಕ್ತಿತ್ವವನ್ನು ಮೆರೆದಿದ್ದಾನೆ. ನಮಗೂ ಇದ್ದಾರೆ ಗುರುಗಳು, ನಮಗೂ ರಕ್ಕಸ ಗುರುಗಳು ಇದ್ದಾರೆ, ಹ್ಮ್ ಸಮರ್ಥರೇ ಇದ್ದಾರೆ. ಹ್ಮ್ ಅಂಥವರ ಆದೇಶದಂತೆ ನಾವು ಕಲಿತಿದ್ದೇವೆ, ನಡೆದಿದ್ದೇವೆ. ರಕ್ಕಸ ಗುಣವು ರಕ್ಕಸರ ವಿಷಯವೂ ಗೊತ್ತುಂಟು. ಹ್ಮ್ ಹಾಗೆಯೇ ವೇದಶಾಸ್ತ್ರಗಳ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಹ್ಮ್ ತಿಳಿದುಕೊಂಡಿದ್ದು ಮಾತ್ರ ಅಲ್ಲ, ಹ್ಮ್ ಹಾಗೆ ಬದುಕಿದ್ದೇವೆ. ಹ್ಮ್ ಈಗ ಹ್ಮ್ ಈ ಧರಣಿಗೆ, ಹ್ಮ್ ನಮ್ಮ ಇಡೀ ಕುಲಕ್ಕೆ, ಹ್ಮ್ ಕುಲದ ನಾಶಕ್ಕೆ ಕಾರಣ ಆಗ್ತಾ ಇದ್ದಾಳೆ ಅವಳು. ಇವಳನ್ನ ಕಡಿಯುವುದಕ್ಕೆ ನಾನು ಕಡಿಯುವುದಕ್ಕೆ ಬಂದವರು ಯಾರು ಅಂತ ನೋಡ್ತಾ ಇದ್ದೇವೆ. ಮರ ಹಾರುವ ಮರ್ಕಟೈ. ಯಾರೋ ಹೇಳಿದ್ದನ್ನೆಲ್ಲ ಹ್ಮ್ ಮಾಡಿ ಮುಗಿಸಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಹ್ಮ್ ಸ್ವಯಂ ದೇವತೆಗಳೇ ಬಂದು ಯುದ್ಧವನ್ನು ನಿಲ್ಲಿಸು ಎಂದರು. ಹ್ಮ್ ಅವರನ್ನು ಬಂಧಿಸಿ ತಂದವ. ಹ್ಮ್ ಬ್ರಹ್ಮಲೋಕ ವಿಷ್ಣು ಲೋಕಗಳನ್ನೆಲ್ಲ ಹ್ಮ್ ಯಾರ ಆಜ್ಞೆಯನ್ನು ನಾನು ಪಾಲಿಸುವವನಲ್ಲ. ಹ್ಮ್ ಹಾಗಿರುವಾಗ ಏನೋ ರಾಮನೇ ಬಂದು ಹೇಳಿದ್ರೆ ನೋಡಬಹುದಿತ್ತೋ ಏನು. ಹ್ಮ್ ನೀನು ಬಂದು ನಿನ್ನತ್ರ ಈ ಮಾತುಗಳನ್ನೆಲ್ಲ ಹೇಳಿಸಿಕೊಂಡು ಹ್ಮ್ ನಾಳೆಗೆ ನಾನು ಬದುಕುವುದು ಹೇಗೆ? ಹ್ಮ್ ಈ ಇಂದ್ರಾರಿಗೆ ಹ್ಮ್ ಇನ್ನು ಮುಂದೆ ಹನುಮಂತನ ಕೈಯಲ್ಲಿ ಹನುಮಂತನ ಹತ್ರ ಹೇಳಿಸಿದ್ರೆ ಕೆಲಸ ಆಗ್ತದೆ ಅಂತ ಊರೆಲ್ಲ ಹೇಳ್ಕೊಳ್ತಾರೆ. ಹ್ಮ್ ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ. ಹ್ಮ್ ಈ ಮರ ಹಾರುವ ಮರ್ಕಟೈ ಹ್ಮ್ ನಮ್ಮಂಥ ರಾಜಕೀಯ, ನಮ್ಮಂಥ ಈ ಲಂಕೆಯ ಅಧಿಕಾರಿಗಳ ಹ್ಮ್ ವ್ಯವಹಾರದಲ್ಲಿ ಹ್ಮ್ ಮೂಗು ತೂರಿಸುವ ಅವಶ್ಯಕತೆ ಇಲ್ಲ, ಹ್ಮ್ ಉಪದೇಶಗಳ ಅವಶ್ಯಕತೆ ಇಲ್ಲ. ಹ್ಮ್ ಅದನ್ನು ಹೇಗೆ ಸಾಧಿಸಬೇಕು, ಹ್ಮ್ ಯಾವುದು ನೀತಿ ಹ್ಮ್ ಯಾವುದು ಅನೀತಿ, ಹ್ಮ್ ಹೇಗೆ ನಡೆದುಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ಮತ್ತೊಂದು ಮರಕ್ಕೆ ಹಾರಿ ಹೋಗೋದೇನು ನಾನು ನೋಡ್ಕೊಳ್ತೀನಿ. ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಹಜೆ. ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಹಜೆ. ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಹಜೆ. ಮೈಯ ಚಾಚುವುದಾಯ್ತೆ ನೆಲಕ್ಕೆ, ಮೈಯ ಚಾಚುವುದಾಯ್ತೆ ನೆಲಕ್ಕೆ. ಕೈಯಾರೆ ಕರ್ಮವ ಉಣಿಸಿದೆ, ಕೈಯಾರೆ ಕರ್ಮವ ಉಣಿಸಿದೆ ನಗೆ. ಜಗತ್ ಅಯ್ಯನೋ ಏನೆಂಬೆ ಅಕಟ. ರಾಮಚಂದ್ರ, ಏನಾಗಿ ಹೋಯಿತು, ಏನಾಗಿ ಹೋಯಿತು? ಹನುಮನ ಮೇಲೆ ನೀಡಿದ್ದ ವಿಶ್ವಾಸ ಎಷ್ಟು, ಹನುಮ ಅದನ್ನ ಈಗ ಉಳಿಸಿಕೊಂಡದ್ದೆಷ್ಟು. ನಿನ್ನ ಎದುರು ಕಡೆ ಬಂದು ಜಗನ್ನ ಮಾತೆ ನೆಲ ಕೊರಗಿದಳು ಎಂಬ ವಿಷಯವನ್ನ ಯಾವ ಮುಖ ಹೊತ್ತು ಹೇಳಲಿ, ಯಾವ ನಾಲಿಗೆಯನ್ನು ಸರಲಿ. ಅಮ್ಮ ತಾಯಿ ಪೂಜಾತೆ, ನೀನು ನಿನ್ನ ಈ ರೀತಿಯಲ್ಲಿ ಹೊರುವುದಕ್ಕೆ ಈ ಭೂತಾಯಿ ಹೇಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ನೀನೆಲ್ಲ ಈಗ ಈ ಸ್ಥಿತಿಯನ್ನು ಹೊಂದದ್ದು, ನಾವೆಲ್ಲ ಈಗ ಇದ್ದು ಸತ್ತ ಸ್ಥಿತಿಯನ್ನು ಹೊಂದಿದ್ದೇವೆ. ಇನ್ನು ಏನಾದ್ರೆ ಏನು, ಏನಿದ್ರೇನು, ಏನಿಲ್ದಿದ್ರೇನು, ಎಲ್ಲವೂ ಸರ್ವನಾಶವಾಗಿ ಹೋಯಿತು.
ಸುತ ಸುಜ್ಞಾನಿ ನೀನು ಮರುತ ಸುತ ಸುಜ್ಞಾನಿ ನಿನಗೀ ಮರುಳು ಯಾಕೈ ಸುಮ್ಮನೆ ನಿನಗೀ ಮರುಳು ಯಾಕೈ ಸುಮ್ಮನೆ ನಿರತವೋ ಪುಸಿಜಂದು ತಿಳಿಯದೆ ತೈಜಸ ಕೈ ಯಾಕಪ್ಪ ಅತಿಯಾಗಿ ವ್ಯಥೆಯನ್ನ ಮಾಡ್ತಾ ಇದ್ದೀಯ? ಇನ್ನೇನುಂಟು ಜಗತ್ತಿನಲ್ಲಿ? ಆ? ಮಾತೆ ಸೀತೆ ಆ? ಹನುಮ, ಪಾಪ ಇಲ್ಲದಿದ್ದು ಸ್ವಲ್ಪ ಸಮಾಧಾನ ಮಾಡಿಕೊ. ಯಾವ ಈ ಮಾತೆಗಾಗಿ ನೀನು ಏನೆಲ್ಲ ಸಾಹಸವನ್ನು ಮಾಡಿದ್ದೆಯೋ ಅಂತಹ ಮಾತೆ ನಿನ್ನ ಕಣ್ಣು ಮುಂಗಡೆಯಲ್ಲಿ ಹೂಗೆತಳಾದಳು ಎಂಬುದಾಗಿ ವ್ಯತಿಸ್ತಾ ಇದ್ದೀಯೆ. ಆದರೆ ಇದೆಲ್ಲವೂ ನಿನ್ನ ಭ್ರಮೆ. ಈ ಮಾತಿಗೊಂದು ಅರ್ಥ. ನನ್ನ ಕಣ್ಣಾರೆ ಕಂಡದ್ದು ಭ್ರಮೆ. ಹೌದು, ಕಣ್ಣಾರೆ ಕಂಡದ್ದನ್ನು ಕೆಲವೊಮ್ಮೆ ವಿಮರ್ಶಿಸಿ ನೋಡಬೇಕಾಗುತ್ತದೆ ಹನುಮ. ನೀನು ತಿಳಿದವನು. ಈಗ ನೀನಿರುವಂತಹ ಸ್ಥಳ ಯಾವುದು ಬಲ್ಲೆಯ? ಇದು ರಾಕ್ಷಸರ ವಾಸಸ್ಥಾನವಾದಂತಹ ಲಂಕೆ. ನಿಮ್ಮ ಕಿಷ್ಕಿಂಧೆಯ ಹಾಗಲ್ಲ. ಇಲ್ಲಿರುವವರೆಲ್ಲ ನಿಮ್ಮ ಹಾಗೆ ಸರಳ ಜೀವಿಗಳಲ್ಲ. ರಾಕ್ಷಸರು, ಮಾಯಾವಿಗಳು, ಕಪಟಿಗಳು. ತಮ್ಮ ಮಾಯೆಯಿಂದ ಏನೆಲ್ಲವನ್ನೂ ಇವರು ಮಾಡಬಲ್ಲರು. ಈಗ ನಿನ್ನ ಕಣ್ಣು ಮುಂಗಡೆಯಲ್ಲಿ ಬಿದ್ದಿರುವಂಥ ಈ ಆಕೃತಿ ಸೀತಾಮಾತೆಯದ್ದು ಎಂಬುದಾಗಿ ಭ್ರಮಿಸಿಬಿಟ್ಟೆಯಲ್ಲ. ದೇವದೇವೋತ್ತಮರಾದಂತಹ ಶ್ರೀರಾಮಚಂದ್ರನ ಹೆಂಡತಿ ಸೀತೆಯನ್ನ ಅವಳ ಮುಡಿಗೆ ಕೈ ಇಕ್ಕುವಂತಹ ಧೈರ್ಯ, ಎದೆಗಾರಿಕೆ ಈ ರಾವಣನ ಮಗ ಇಂದ್ರಜಿತುವಿಗೆ ಎಲ್ಲಿಂದ ತಾನೇ ಬರಬೇಕು? ಆದರೂ ಮಾಡಿದ್ದಾನೆ ಅಂತಾದರೆ ಇದೆಲ್ಲವೂ ಇಂದ್ರಾರಿಯ ಮಾಯೆ. ಇದು ನಿಜವಾದ ಸೀತೆ ಅಲ್ಲ, ಮಾಯದ ಸೀತೆ. ನನಗೇನು ಗೊತ್ತಾಗುತ್ತಾ ಇಲ್ಲ. ನಿನಗೆ ಭರವಸೆ ಬೇಕು ಅಂತ. ಈಗ ಮಾಯ ಸೀತಾದೇವಿಯೋ ನೀನಾಡು ಮಾತೆ ಮಾಯವೋ ಯಾವುದು ಅಂತ ಗೊತ್ತಾಗುದಿಲ್ಲ. ಹೌದು, ಮಾಯೆ ನಿಜವಾಗಿ ಯಾವುದು ಅಂತಾದ್ರೆ ನಾನು ತೋರಿಸ್ತೇನೆ ನಿನಗೆ. ಸ್ವಲ್ಪ ನೋಡು ನೋಡು. ನಮ್ಮ ಸೀತಾ ಮಾತೆ ಹೀಗ. ಅಯ್ಯಪ್ಪ, ಹೋದ ಜೀವ ಬಂದಾಗ ಆಯ್ತು. ಹೌದಾ ಹನುಮ? ವಿಭೀಷಣ ದೇವ, ಇಲ್ಲೆಲ್ಲ ಯಾವ್ಯಾವ ಜಾತಿಯವರಿದ್ದಾರೆ ಹ, ಅವರೇ ಮಾಡ್ಕೊಂಡು ಅವರೇ ಕಡ್ದು ಹಾಕು. ಮಾಡುದು ಯಾಕೆ, ಕಡ್ದು ಹಾಕುದು ಯಾಕೆ? ಎಲ್ಲ ಇನ್ನೊಬ್ಬರ ನಾಶಕ್ಕೆ. ಅದಕ್ಕೆ ಹೇಳಿದ್ದು ಲಂಕೆಯಲ್ಲಿ ಇಷ್ಟೇ ಅಲ್ಲ, ಇನ್ನೇನೆಲ್ಲ ಉಂಟು ಅದನ್ನೆಲ್ಲ ಕಾಣಬೇಕಾದ್ರೆ. ಆದರೆ ಇವಳು ಅವಳಲ್ಲ ಎನ್ನುವುದು ಗೊತ್ತಾಯ್ತು. ಆದರೆ ನನ್ನ ತಾಯಿ ಸ್ಥಿತಿ ಹೇಗಿರ್ಬಹುದು? ಈಗ ನಿಜವಾದದ್ದಲ್ಲ ಎನ್ನುವುದು ಗೊತ್ತಾದ್ರೂ ನಿಜವಾದಂತ ನನ್ನ ತಾಯಿಯ ಅಸ್ತಿತ್ವವನ್ನು ನೋಡಿದ ಮೇಲೆ ಅಲ್ವೇ ಭರವಸೆ ಪೂರ್ಣ ಆಗುವುದು. ನಿನಗೆ ಪೂರ್ಣ ಭರವಸೆ ಬೇಕು ಅಂತ ಆದ್ರೆ ಒಂದು ಕೆಲಸ ಮಾಡು. ಈ ಕ್ಷಣ ಅಶೋಕಾವನಕ್ಕೆ ತೆರಳಿ ಸೀತಾಮಾತೆ ಅಲ್ಲಿ ಇದ್ದಾಳೋ ಇಲ್ಲೋ ಎಂಬುದನ್ನು ತಿಳಿದ್ರೆ ನಿನಗೆ ಅರ್ಥ ಆಗ್ತದಲ್ಲ. ನಿಜವಾದಂತ ಮಾರ್ಗ ಹೌದು. ನೇರವಾಗಿ ಒಂದೇ ನೆಗೆದು ಹೋಗ್ತೇನೆ. ಆಯ್ತು. ಜೈ ಶ್ರೀರಾಮ್. ಅಯ್ಯಗಿದ್ದ ಭಾಷೆಗೆ ಮಾರಣಾಧ್ವರ್ಮ ನಿಶ್ಚಯಿಸಿ ಈ ಮಾಯಾ ಸೀತೆಯನ್ನ ಕಡಿಯುವುದರ ಮೂಲಕವಾಗಿ ರಾಮನಲ್ಲಿ ಕೋಲಾಹಲ ಎಬ್ಬಿಸೋಣ ಅಂತ ನೋಡಿದ್ರೆ ಆಗಲಿಲ್ಲ. ಹಾಗಿದ್ರೆ ಇಲ್ಲಿಗೆ ನಮ್ಮ ತಂತ್ರ ಮುಗಿಯಲಿಲ್ಲ. ತಾತಗೆ ಇತ್ತ ಭಾಷೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ
ಇನ್ನೊಂದು ದಾರಿಯನ್ನು ಹುಡುಕುತ್ತೇನೆ. ಎಲ್ಲಿ ಪುರೋಹಿತರು? ಒಳ್ಳೆಯದಾಗಲಿ. ಮೇಘನಾದ, ತಂದೆಯಿಂದ ಆಜ್ಞೆಯನ್ನು ಪಡೆದು ರಣಕ್ಷೇತ್ರಕ್ಕೆ ಹೋದ ನೀನು, ರಣಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಏನು ಕೆಲಸ ಉಂಟು ಸ್ವಾಮಿ. ಏನು? ಇದು ಅನೇಕ ರೀತಿಯ ತಂತ್ರ ಮಂತ್ರಗಳ ಮೂಲಕ ಗೆಲ್ಲುವುದಕ್ಕೆ ಪ್ರಯತ್ನಿಸಿದ್ದಾಯ್ತು. ಆದರೆ ಏನು ಮಾಡಿದ್ರು ಈ ರಾಮಸೇನೆಯನ್ನು ಗೆಲ್ಲುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಯಾವುದಾದ್ರೂ ದಾರಿಯಲ್ಲಿ ನಮಗೆ ಇಲ್ಲಿ ಗೆಲುವು ಆಗಬೇಕು. ಅದಕ್ಕಾಗಿ ನಿಮ್ಮನ್ನ ಕರೆಸಿಕೊಂಡಿದ್ದೇನೆ. ಮೇಘನಾದ, ಈಗ ಅವರನ್ನ ನಮ್ಮ ಯಾವ ವಿದ್ಯೆಯಲ್ಲಿ ಗೆಲ್ಲಲಿಕ್ಕಾಗುವುದಿಲ್ಲ ಅಂತಾದ್ರೆ, ಅವರನ್ನು ಗೆಲ್ಲಬೇಕು ಅಂತಾದ್ರೆ ನಾವೀಗ ಮಾರಣಾಧ್ವರ ಮಾಡುವುದೇ ದಾರಿ. ಹೌದಾ? ಹೌದು, ನನಗೆ ಗೊತ್ತುಂಟು. ಏನಾದರೂ ಒಂದು ದಾರಿಯನ್ನು ಹೇಳಿಯೇ ಹೇಳ್ತೀರಾ ನೀವು ಅಂತ. ಹಾಗಂತ ನಾವು ಕೈ ಹಾಕಿದ ದಾರಿ ಉಂಟಲ್ಲ, ಖಂಡಿತವಾಗಿ ಮತ್ತವರು ಬದುಕುವುದಿಲ್ಲ. ಆ ವಿಷಯದಲ್ಲಿ ನೀನು ಚಿಂತಿಸುವ ಅಗತ್ಯ ಇಲ್ಲ. ಆದ್ರೆ ಸಾಮಾನ್ಯರು ಮಾಡುವಂತ ಮಾರಣಾಧ್ವರ ಇದಲ್ಲ.